ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರೈಸ್ ದಿ ಲಾರ್ಡ್. ಓಕೆ, ಫೈನ್. ಓಕೆ, ಕಾಣಿಸ್ತಾ ಇದೆಯಾ ನೋಡಿ ಈಗ? ಕಾಣಿಸ್ತಾ ಇದೆ. ಓಕೆ, ಒಂದು ವಾಕ್ಯ ಓದೋಣ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ ವಾಕ್ಯ 7 ಓದಿ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ ವಾಕ್ಯ 7. ಎಲ್ಲದರ ಅಂತ್ಯಕಾಲವು ಹತ್ತಿರವಾಯಿತು. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ ವಾಕ್ಯ 7. ಮೊದಲನೆಯ ಜೀವಿ ಸಿಂಹದಂತೆ ಇತ್ತು, ಎರಡನೇ ಜೀವಿ ಹೋರಿಯಂತಿತ್ತು, ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, ಮತ್ತು ನಾಲ್ಕನೆಯ ಜೀವಿಯು ಹಾರುತ್ತಿರುವ ಗರುಡ ಪಕ್ಷಿಯಂತಿತ್ತು. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 7ನೇ ವಾಕ್ಯ. ತಿಮ್ಮಯ್ಯ ಬ್ರದರ್ ಇದೆಯಾ ನೋಡಿ ಅಲ್ಲಿ? ಮೊದಲನೇದು ಸಿಂಹ. ನೀವ್ ಯಾವ್ದು ಓದ್ರಿ ಆಗ್ಲೇ? ಓಕೆ, ಫೈನ್. ಮಿಸ್ ಆಗಿ ಇದಾಯ್ತು. ಓಕೆ, ಮೊದಲನೆಯ ಜೀವಿ ಸಿಂಹ, ಎರಡನೆಯ ಜೀವಿ ಓರಿ, ಮೂರನೆಯ ಜೀವಿ ಮನುಷ್ಯ, ನಾಲ್ಕನೆಯ ಜೀವಿ ಏನು? ಗರುಡ ಪಕ್ಷಿ ಅಲ್ವಾ? ಏನ್ ಅರ್ಥ ಆಯ್ತು ಇದು? ನಿಮ್ಗೆ ಏನ್ ಅರ್ಥ ಆಯ್ತು? ಏನಾದ್ರೂ ಅರ್ಥ ಆಯ್ತಾ ಬ್ರದರ್? ಮೊದಲನೇದು ಸಿಂಹ ಅಂದ್ರೆ ರಾಜ, ಕಿಂಗ್. ಓಕೆ. ಎರಡನೇದು ನಾವು ಒಂದ್ಸಲ ಓದಿದೀವಿ ಎಲ್ಲೋ ಬ್ರದರ್, ಒಂದ್ಸಲ ಬಂತು, ಅದು ಸ್ಟ್ರೆಂತ್. ಓರಿ ಯಾವಾಗ್ಲೂ ಸ್ಟ್ರೆಂತ್ ಗೆ ಅದನ್ನ ಚಿಹ್ನೆಯಾಗಿ ಬಳಸ್ತಾರೆ ಬ್ರದರ್, ಸ್ಟ್ರೆಂತ್ ಗೆ. ಮೂರನೇದು ಹ್ಯೂಮನ್, ಅದು ಗೊತ್ತಿಲ್ಲ ಬ್ರದರ್. ಈಗಲ್ ಬಂದ್ಬಿಟ್ಟು ತುಂಬಾ ಸೆನ್ಸಿಟಿವ್, ಮತ್ತೆ ನಾವು ಈಗಲ್ ನ ನ್ಯೂ ಕ್ರಿಯೇಷನ್ ಗೆ ಹೋಲಿಸ್ತೀವಲ್ಲ ಬ್ರದರ್, ಅದು ಹೊಸದಾಗಿ ಅದು. ಓಕೆ, ಫೈನ್. ಬೇರೆ ಯಾರಾದ್ರೂ ತಿಳಿದಿರೋ ವಿಚಾರದಲ್ಲಿ ಹೇಳಿ, ಪರವಾಗಿಲ್ಲ. ತಪ್ಪಾದ್ರೆ ಏನ್ ತೊಂದರೆ ಇಲ್ಲ. ಗೊತ್ತಿಲ್ಲ. ಓಕೆ, ಫೈನ್. ಇದೊಂದು ಪುಸ್ತಕ. ಈ ಪುಸ್ತಕ ಒಟ್ಟು 5 ಪುಸ್ತಕಗಳನ್ನು ರೆಫರ್ ಮಾಡಿದಾಗ ಕೆಲವು ಧರ್ಮ ಪಂಡಿತರು ಬರೆಯುವ ವಿಚಾರಗಳು ಬೇರೆ ಬೇರೆ ತರ ಇದೆ. ಆದರೆ ಒಬ್ಬ ಬೋಧಕ ಅಂದ್ರೆ ಒಬ್ಬ ಧರ್ಮಶಾಸ್ತ್ರಜ್ಞ ಬರೆದಿರುವುದನ್ನ ನಾನು ಅನುಸರಿಸಿ ಹೋಗುವಾಗ ಪವಿತ್ರಾತ್ಮರು ಕೆಲವು ಹೊಸ ವಿಷಯಗಳನ್ನು ನನಗೆ ತಿಳಿಸ್ಕೊಡ್ತಾ ಹೋದ್ರು. ಪ್ರೈಸ್ ದಿ ಲಾರ್ಡ್. ಸಿಂಹ ಅಂತ ಹೇಳಿದ್ರೆ ಮತ್ತಾಯನ ಬರೆದ ಶುಭ ಸಂದೇಶ. ಮತ್ತಾಯನ ಶುಭ ಸಂದೇಶ, ಅಥವಾ ಈ ತರ ಬರ್ಕೊಳ್ಳಿ ಬೇಕಾದ್ರೆ. ಸಿಂಹ ಅಂತ ಹೇಳಿದ್ರೆ ಅರಸ, ದ ಕಿಂಗ್. ಇಲ್ಲಿ ಮತ್ತಾಯನ ಶುಭ ಸಂದೇಶ. ಮತ್ತಾಯನ ಶುಭ ಸಂದೇಶ. ಸಿಂಹ ಎಂಬ ಪದವನ್ನ ಮತ್ತಾಯನ ಶುಭ ಸಂದೇಶಕ್ಕೆ ಹೋಲಿಸ್ತಾರೆ. ಕಾರಣ ಏನಂತ ಹೇಳಿದ್ರೆ, ಅರಸ ಎಂಬ ಪದವನ್ನ, ಅರಸ ಎಂಬ ಒಂದು ಹೆಸರಿನಿಂದ ಪ್ರಭು ಯೇಸು ಕ್ರಿಸ್ತರನ್ನ ಕರೀತಾರೆ. ಬೇಕಾದ್ರೆ ವಾಕ್ಯ ಓದಿ. ಮತ್ತಾಯನು ಬರೆದ ಶುಭ ಸಂದೇಶ 27ನೇ ಅಧ್ಯಾಯ
ಮತ್ತಾಯ 27ನೇ ಅಧ್ಯಾಯ ವಾಕ್ಯ 29 ಓದಿ. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು, ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ ಯಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲೊಂದು ವಾಕ್ಯ ಇದೆ ನೋಡಿ. ಹಾಗೆ ನೋಡಿ, ಅವರ ಮುಳ್ಳಿನಿಂದ ಒಂದು ಕಿರೀಟವನ್ನ ಹೆಣೆದು ತಲೆಯ ಮೇಲೆ ಇರಿಸಿದರು, ಕೈಗೆ ಒಂದು ಕೋಲನ್ನ ಕೊಟ್ಟರು. ಒಂದು ಕೋಲ್. ಓಕೆ, ಇದೇ ಒಂದು ವಾಕ್ಯ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ. ಹಾಗೇ ನೋಡಿ, ಎಲ್ಲ ಲಿಂಕ್ ಆಗ್ತಾ ಹೋಗುತ್ತೆ. ಆದರೆ ಗಮನ ಕೊಟ್ಟು ನೀವು ಕೇಳಿಸ್ಕೊಂಡ್ರೆ ಮಾತ್ರ ಇದು ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ ಓಕೆ, 5ನೇ ವಾಕ್ಯವನ್ನು ಓದಿ. ಸರ್ವ ಜನಾಂಗಗಳನ್ನು ಕಬ್ಬಿಣದ ದಂಡದಿಂದ ಆಳಬಲ್ಲಂತ ಒಂದು ಗಂಡು ಮಗುವಿಗೆ ಆಕೆ ಜನ್ಮ ಬಿತ್ತಳು. ಸರ್ವ ಜನಾಂಗಗಳನ್ನ ಸಾಕು ಬ್ರದರ್. ಸರ್ವ ಜನಾಂಗಗಳನ್ನ ಕಬ್ಬಿಣದ ದಂಡದಿಂದ ಆಳಬಲ್ಲ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಇಲ್ಲಿ ಇವ್ರು ಏನು ಮಾಡ್ತಾರೆ, ಸೈನಿಕರು ಏನು ಮಾಡ್ತಾರೆ, ಒಂದು ಕೋಲನ್ನ ಯೇಸು ಕ್ರಿಸ್ತರಿಗೆ ಕೊಡ್ತಾರೆ. ಓಕೆ, ಈ ಕೋಲ್ ಎಲ್ಲಿ ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಅರಸ, ಯಹೂದ್ಯರ ಅರಸ ಎಂಬ ಪದ ಬಳಸಿದಾರಾ? ಓಕೆ, ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡಿದ್ರೆ ಮಾತ್ರ ಅದು ಒಂದು ಕ್ಲಾರಿಟಿ ಬರುತ್ತೆ. ಅವ್ರು ಏನೋ ಹೇಳ್ತಾವ್ರೆ, ನಾನು ಏನೋ ಕೇಳ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಆಮೇಲೆ ಮತ್ತೆ ಇನ್ನೊಂದು ಟೈಮು ಅಂತ ನೀವು ಎಷ್ಟೇ ಮಾಡಿಕೊಂಡ್ರು ಅದು ಒರಿಜಿನಾಲಿಟಿ ಬರಲ್ಲ. ಹಾಗಾಗಿ ನೀವೇನು ಮಾಡಿ, ಈಗ ತಿಳ್ಕೊಬೇಕಾದ್ರೆ ಅದನ್ನು ಕ್ಲಾರಿಟಿಯಾಗಿ ತಿಳ್ಕೊಳ್ಳಿ. ಓಕೆ, ಎರಡನೇದಾಗಿ ಓರಿ ಅಲ್ವಾ? ಓರಿ ಅಂತ ಹೇಳಿದ್ರೆ ಇದರ ಅರ್ಥ ಸೇವಕ. ಇದು ಮಾರ್ಕನು ಬರೆದ ಶುಭ ಸಂದೇಶವನ್ನು ಹೋಲುತ್ತದೆ. ಮಾರ್ಕನ ಶುಭ ಸಂದೇಶ ವಾಕ್ಯ ಓದಿ. ಮಾರ್ಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 45ನೇ ವಾಕ್ಯ. ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಜೆರಿಕೋ ಪಟ್ಟಣವನ್ನು ತಲುಪಿದರು. ಅಲ್ಲಿಂದ ಹೊರಡುವಾಗ ಜನರ ದೊಡ್ಡ ಗುಂಪು ಅವರನ್ನು ಹಿಂಬಾಲಿಸಿತು. ಯಾವ್ದು ಓದ್ತಾ ಇದ್ದೀರಾ? 46 ಒದ್ದೆ. 45 ಓದಿ. ನರಪುತ್ರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾರೆ ಎಂದು ಬೋಧಿಸಿದರು. ಇಲ್ಲೇನು ಸೇವಕ, ನಾನು ಸೇವಕ ಎಂಬ ಪದ ಬಳಸ್ತಾ ಇದ್ದಾರಾ? ಓಕೆ, ಈಗ ಯೇಸು ಸ್ವಾಮಿ ಬಂದಿದ್ದು ಸೇವೆ ಮಾಡೋದಕ್ಕಾಗಿ. ಮೊದಲನೇದಾಗಿ ರಾಜ ಆಳ್ಬೇಕು ಅಲ್ವಾ? ರಾಜ ಅಧಿಕಾರ ಮಾಡಬೇಕು. ಅಧಿಕಾರ. ನೀವು ನೋಡಿದ್ರ ರಾಜ ಎಲ್ಲಾದ್ರೂ ಸೇವೆ ಮಾಡೋದು ನೋಡಿದ್ದೀರಾ? ಇಲ್ಲ. ಬಟ್ ಇಲ್ಲಿ ರಾಜ ಇಲ್ಲಿ ಸೇವೆ ಮಾಡಲಿಕ್ಕೆ, ಅನೇಕ ಜನರನ್ನ ರಕ್ಷಿಸುವುದಕ್ಕಾಗಿ, ಅನೇಕ ಜನರ ಪ್ರಾಣವನ್ನ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಾರ್ಕನು ಬರೆದ ಶುಭ ಸಂದೇಶ ಅದು ಓರಿ ಎಂಬ ಆ ಒಂದು ಪದಕ್ಕೆ ಸಮವಾಗಿದೆ. ಇನ್ನೊಂದು ಚಿಹ್ನೆ ಏನದು? ಮನುಷ್ಯ ಅಲ್ವಾ? ಹೌದಾ? ಹೌದು ಬ್ರದರ್. ಮನುಷ್ಯ, ಇದು ಮನುಷ್ಯ ಕುಮಾರ. ಇದು ಲೂಕನ ಬರೆದ ಶುಭ ಸಂದೇಶವನ್ನು ಹೋಲುತ್ತದೆ.
ಲೂಕನ ಶುಭ ಸಂದೇಶ, ಬೇಕಾದ್ರೆ ವಾಕ್ಯ ಓದಿ. ಲೂಕ 1ನೇ ಅಧ್ಯಾಯ ವಾಕ್ಯ 30ರಿಂದ 33. ಲೂಕ 30ರಿಂದ 33. ಓದಿ. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವರು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವರು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರರಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವರು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದರು. ಇಲ್ಲಿ ನೀನು ಒಬ್ಬ ಮಗನನ್ನ ಎರುವಿ, ಆತ ಮಹಾಪುರುಷನಾಗುವನು. ಈತ ಯಾರು? ಮಗ ಅಂದ್ರೆ ಯಾರು? ಮನುಷ್ಯ ಕುಮಾರ, ಮನುಷ್ಯ ಆತ ಅಲ್ವಾ? ಮನುಷ್ಯ. ಒಂದು ಮಗು ಅಂತ ಹೇಳಿದ್ರೆ ಅವನು ಮನುಷ್ಯನೇ ಅಲ್ವಾ? ಕರೆಕ್ಟಾ? ಒಂದು ಮಗು ಅಂತ ಹೇಳಿದ್ರೆ ಅದು ಮನುಷ್ಯನೇ. ಮಗು ಅಂತ ಕರೆಯೋದು. ಮಾತೆ ಮರಿಯಮ್ಮನವರ ಗರ್ಭದಿಂದ ಜನಿಸಿದ್ದು ಮನುಷ್ಯ. ಮಗುವಾಗಿ ಜನಿಸಿದ್ಯಾರು? ಒಬ್ಬ ಮನುಷ್ಯನಾಗಿ ಜನಿಸಿದ್ದು ಪ್ರಭು ಯೇಸು ಕ್ರಿಸ್ತರು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಈಗ ಮನುಷ್ಯ ಅಂತ ಹೇಳಿದ್ರೆ, ಮನುಷ್ಯ ಕುಮಾರ ಅಂತ ಹೇಳಿದ್ರೆ, ಲೂಕನು ಬರೆದ ಶುಭ ಸಂದೇಶಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಯಾರು? ಆ ಧರ್ಮ ಪಂಡಿತರು. ಅದಕ್ಕೆ ನಾನು ತಿಳಿಸ್ತಾ ಹೋಗ್ತೀನಿ. ಯೋಹಾನನು ಬರೆದ ಶುಭ ಸಂದೇಶ, ಇದಕ್ಕೆ ಗರುಡ ಪಕ್ಷಿ. ಇಲ್ಲಿ ದೇವರ ಪುತ್ರ ಅಂತ ಹೇಳಿದ್ರೆ ಯೋಹಾನ ಶುಭ ಸಂದೇಶ. ನಾವೆಲ್ಲ ಎಷ್ಟು ಕೂಲಾಗಿ ತಗೊಳ್ತೀವಿ ನೋಡಿ. ಶುಭ ಸಂದೇಶ ಬೇಕಾದ್ರೆ ವಾಕ್ಯ ಓದಿ. ಯೋಹಾನ 1ನೇ ಅಧ್ಯಾಯ ಯೋಹಾನ 1ನೇ ಅಧ್ಯಾಯ ವಾಕ್ಯ 29ರಿಂದ 34. ಮರುದಿನ ಯೋಹಾನನು ತಾನಿದ್ದಲ್ಲಿಗೆ ಯೇಸು ಬರುತ್ತಿರುವುದನ್ನು ಕಂಡು, ಇಗೋ ನೋಡಿ, ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಇವರು ನನ್ನ ಬಳಿಕ ಬಂದವರಾದರೂ ನನಗಿಂತಲೂ ಮೊದಲೇ ಇದ್ದವರು, ಆದುದರಿಂದ ಇವರು ನನಗಿಂತಲೂ ಶ್ರೇಷ್ಠರು ಎಂದು ನಾನು ಹೇಳಿದುದು ಇವರನ್ನು ಕುರಿತೆ. ಇಸ್ರಾಯೇಲರಿಗೆ ಇವರನ್ನು ತೋರ್ಪಡಿಸಬೇಕೆಂದೇ ನಾನು ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಾ ಬಂದೆನು. ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ ಎಂದು ನುಡಿದನು. ಯೋಹಾನನು ತನ್ನ ಸಾಕ್ಷ್ಯವನ್ನು ಮುಂದುವರಿಸುತ್ತಾ, ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು. ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ. ಆದರೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುವಂತೆ ನನ್ನನ್ನು ಕಳುಹಿಸಿದ ದೇವರು ಪವಿತ್ರಾತ್ಮ ಇಳಿದು ಬಂದು ಯಾವ ವ್ಯಕ್ತಿಯ ಮೇಲೆ ನೆಲೆಸುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಕೊಡುವಾತ ಎಂದಿದ್ದರು. ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆದುದರಿಂದ ಅವರೇ ದೇವರ ಪುತ್ರನೆಂದು ಸಾಕ್ಷಿ ನೀಡುತ್ತಿದ್ದೇನೆ ಎಂದು ಹೇಳಿದನು. ನೋಡಿ, ಇಲ್ಲಿ ಸ್ನಾನಿಕ ಯೋಹಾನ ಹೇಳ್ತಾರೆ, ನಾನು ಕಣ್ಣಾರೆ ನೋಡಿದ್ದೇನೆ. ಅಲ್ಲೊಂದು ಪ್ಲಾನ್ ನಡೆಯುತ್ತೆ ನೋಡಿ. ಯೋಹಾನನ ದೇವ್ರು ಕಳಿಸ್ಕೊಟ್ಟಾದ ಮೇಲೆ ಅಲ್ಲಿ ಹೇಳ್ತಾರೆ ನೋಡಿ, ನೀವು ದೀಕ್ಷಾಸ್ಥಾನ ಕೊಡಬೇಕಾದ್ರೆ ನೀನು ಹೋಗು, ದೀಕ್ಷಾಸ್ಥಾನ ಕೊಡು ಇಸ್ರೇಲ್ ಜನರಿಗೆ. ಪವಿತ್ರಾತ್ಮ ಯಾವ ವ್ಯಕ್ತಿಯ ಮೇಲೆ ಇಳಿದು ಬರುವುದನ್ನು ನೀನು ನೋಡುತ್ತೀಯೋ ಆತನೇ ಪವಿತ್ರಾತ್ಮರಿಂದ ದೀಕ್ಷಾಸ್ಥಾನವನ್ನು ಕೊಡುವಾತ. ಆತ ಬೇರೆ ಯಾರು ಅಲ್ಲ, ದೇವರ ಪುತ್ರ. ಆತ ನನ್ನ ಪುತ್ರ. ಪ್ರೈಸ್ ದಿ ಲಾರ್ಡ್. ನಾನು ಕಣ್ಣಾರೆ ಕಂಡಿದ್ದನ್ನು ನಾನು ಸಾಕ್ಷಿ ನೀಡುತ್ತಿದ್ದೇನೆ ಎಂದು ಯಾರು ಹೇಳ್ತಾರೆ? ಅದಿಲ್ಲಿ ಸ್ನಾನಿಕ ಯೋಹಾನರು ಹೇಳ್ತಾರೆ. ಯೋಹಾನ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ
ಈಗ ನೋಡ್ತಾ ಬನ್ನಿ, ಸಿಂಹ, ಓರಿ, ಮನುಷ್ಯ, ಗರುಡ, ಪಕ್ಷಿ. ಈಗ ಸಿಂಹ ಅಂದರೆ ಅರಸ, ಓರಿ ಅಂದರೆ ಸೇವಕ, ಮನುಷ್ಯ ಅಂದರೆ ಮನುಷ್ಯ ಕುಮಾರ, ಗರುಡ ಪಕ್ಷಿ ಅಂದರೆ ದೇವರ ಪುತ್ರ. ರಾಜನಾಗಿ ಸೇವೆ ಮಾಡುವುದಕ್ಕಾಗಿ, ಈ ಲೋಕದ ಜನರ ಸೇವೆ ಮಾಡುವುದಕ್ಕಾಗಿ ಮನುಷ್ಯ ಕುಮಾರರಾಗಿ ಮಾತೆಮರಿಯವರ ಗರ್ಭದ ಮುಖಾಂತರ ದೇವರ ಪುತ್ರ ಈ ಲೋಕಕ್ಕೆ ಇಳಿದು ಬಂದರು ಎಂಬುದಾಗಿ ಈ ಒಂದು 4 ಚಿಹ್ನೆಗಳನ್ನು ನಾವು ಕಾಣ್ಬೋದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಇಲ್ಲ ಮತ್ತೊಮ್ಮೆ ಹೇಳ, ಅರ್ಥ ಆಯ್ತು ಬ್ರದರ್. ಮತ್ತೊಮ್ಮೆ ಹೇಳ. ಇಲ್ಲ ಬ್ರದರ್, ಅರ್ಥ ಆಯ್ತು. ರಾಜರಾಗಿದ್ದ ಪ್ರಭು ಯೇಸು ಕ್ರಿಸ್ತರು ಈ ಲೋಕದ ಜನರಿಗೆ ಸೇವೆ ಮಾಡುವುದಕ್ಕಾಗಿ ಮನುಷ್ಯ ಕುಮಾರನಾಗಿ ಮಾತೆ ಮರಿಯಮ್ಮನವರ ಗರ್ಭದ ಮುಖಾಂತರ, ಏನಕ್ಕೆ ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರು ಪರಿಶುದ್ಧರಾಗಿದ್ದ ಕಾರಣ, ಅವರ ಗರ್ಭ, ಅವರ ಜೀವನ, ಅವರ ಏನು ಮಾತೆ ಮರಿಯಮ್ಮನ ಜೀವನ ಪರಿಶುದ್ಧವಾಗಿದ್ದ ಕಾರಣ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದರು. ಅವರೇ ದೇವರ ಪುತ್ರ ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಾ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದು ಕಡೆ ನಾವು ನೋಡಬೇಕಾದ್ರೆ ಇನ್ನೊಬ್ಬ ಧರ್ಮ ಪಂಡಿತರು ಸಿಂಹವನ್ನ ಬ್ಯಾಬಿಲೋನ್ ದೇಶಕ್ಕೆ, ಅಂದರೆ ಬ್ಯಾಬಿಲೋನಿಗೆ ಹೋಲಿಸ್ತಾರೆ. ಏನಪ್ಪ ಇದು ಬ್ಯಾಬಿಲೋನ್ಗೆ ಹೋಲಿಸ್ತಾರೆ? ಇಲ್ಲಿ ನೋಡಿದ್ರೆ ಅರಸ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಬ್ಯಾಬಿಲೋನ್ ದೇಶಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದಕ್ಕೊಂದು ಹೋಲಿಕೆ ಇದೆ. ಏಕೆ ಅಂತ ಹೇಳಿದ್ರೆ ದೇವರು ಈ ಲೋಕವನ್ನು ಉಂಟು ಮಾಡಬೇಕಾದ್ರೆ ಈ ಲೋಕದ ರಾಜ ಯಾರು? ಲೋಕದ ರಾಜ ಯಾರು? ದೇವರಲ್ವಾ? ಹೌದಾ? ಕರೆಕ್ಟಾ? ಹಾ. ಈ ಬ್ಯಾಬಿಲೋನ್ ಎಲ್ಲಿ ಹುಟ್ಕೊಳ್ತು? ಬ್ಯಾಬಿಲೋನ್ ಎಂಬ ಪದ ಹೇಗೆ ಬಂತು ಅಂತ ನಾವು ನೋಡ್ತಾ ಹೋದ್ರೆ ಆದಿಕಾಂಡ 11ನೇ ಅಧ್ಯಾಯ, ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆದಿಕಾಂಡ 11ನೇ ಅಧ್ಯಾಯ ತಗೊಳ್ಳಿ, ಓದೋದು ಬೇಡ, ನಾನು ಜಸ್ಟ್ ಹಾಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದ ತನಕ ನಾವು ನೋಡಬೇಕಾದ್ರೆ ಈ ಬ್ಯಾಬಿಲೋನ್ ಜನರು ಏನು ಮಾಡ್ತಾರೆ? ಒಂದು ಗೋಪುರವನ್ನು ಕಟ್ಟಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಆಗ ಎಲ್ಲರ ಭಾಷೆ ಒಂದೇ ಆಗಿತ್ತು, ಒಂದೇ ಭಾಷೆ. ಇಲ್ಲೊಂದು ಪದವನ್ನು ಬಳಸ್ತಾರೆ ನೋಡಿ. ಏನು ಆ ಪದ ನೋಡ್ತಾ ಹೋದ್ರೆ, ಮೂರನೇ ವಾಕ್ಯ, ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಕಟ್ಟೋಣ, ಆಕಾಶವನ್ನು ಮುಟ್ಟುವಂಥ ಗೋಪುರವನ್ನು ನಿರ್ಮಿಸಿ ಪ್ರಖ್ಯಾತಿ ಪಡೆಯೋಣ. ಹೀಗೆ ಮಾಡಿದರೆ ನಾವು ಜಗದಲ್ಲೆಲ್ಲ ಚೆದರು ಹೋಗುವುದಕ್ಕೆ ಆಸ್ಪದವಿಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಪ್ರೈಸ್ ದಿ ಲಾರ್ಡ್. ಇಲ್ಲೇನು ಅಂತ ಹೇಳಿದ್ರೆ ಈ ಬ್ಯಾಬೆಲ್ ಗೋಪುರ ಬರಲಿಕ್ಕೆ ಕಾರಣ ಹೇಗೆ ಬಂತು ಅಂತ ಹೇಳಿದ್ರೆ ಒಂದು ಅಧ್ಯಾಯ ಹಿಂದೆ ಹೋಗೋಣ. ನೋಹನ ಸಂತತಿ, ನೋಹನ ಮಕ್ಕಳು, ಅದಾದಮೇಲೆ ಮೊಮ್ಮಕ್ಕಳು, ಅದಾದ ಮೇಲೆ 6ನೇ ವಾಕ್ಯದಿಂದ ನೋಡ್ತಾ ಬಂದರೆ 6ನ ಮಕ್ಕಳು ಯಾರೆಂದರೆ ಕೂಶ್, ಅಂದರೆ ಅದೊಂದು ಒಬ್ಬ ವ್ಯಕ್ತಿ. ಅದಾದ ಮೇಲೆ ಆತನಿಗೆ ಇನ್ನೂ ಕೆಲವು ಮಕ್ಕಳಾಗ್ತವೆ. ಅಲ್ಲಿಂದ ಕೂಶನಿಗೆ ಒಬ್ಬ ನಿಮ್ರೋದ್ ಎಂಬ ವ್ಯಕ್ತಿ ಹುಟ್ಟುತ್ತಾನೆ. ಅವನು ಭೂಲೋಕದ ಮೊದಲನೆಯ ರಾಜ. ಅವನು ಕಟ್ಟಿದ ರಾಜ್ಯವೇ ಈ ಬ್ಯಾಬಿಲೋನ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ಬ್ಯಾಬಿಲೋನನ್ನ ದೇವರು ದ್ವೇಷ ಮಾಡಿದ್ರು ಅಂತ ಹೇಳಿದ್ರೆ, ಆ ದಿನದಲ್ಲಿ ಭೂಮಿಯನ್ನ ಕಂಪ್ಲೀಟ್ ಆಗಿ ರೂಲ್ ಮಾಡ್ತಾ ಇದ್ದಿದ್ದು, ಆಡಳಿತ ಮಾಡ್ತಾ ಇದ್ದಿದ್ದು ಇಲ್ಲಿಂದನೇ, ಬ್ಯಾಬಿಲೋನಿಂದನೇ. ಬ್ಯಾಬಿಲೋನ್ ಒಂದು ಅಧಿಕಾರ ಹೊಂದಿದಂತಹ ದೇಶವಾಗಿತ್ತಾಗ.
ಕ್ರೈಸ್ತರು. ಇದನ್ನ ಯಾಕೋಬ ಇದಾರಲ್ಲ, ಯಾಕೋಬ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಂಚಿತವಾಗಿಯೇ ನೋಡಿ ಈ ಒಂದು ಇದಾಗುತ್ತೆ ಅಂತ ಮುಂಚಿತವಾಗಿಯೇ ಯಾಕೋಬ ತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಒಂದು ಭವಿಷ್ಯವಾಣಿಯ ಮುಖಾಂತರ ತಿಳಿಸ್ಕೊಡ್ತಾರೆ. ಯಾಕೋಬ ಮುಂಚಿತವಾಗಿಯೇ ತಿಳಿಸ್ಕೊಡ್ತಾರೆ. ಅಂದ್ರೆ ನೋಡಿ, ಈ ಜನರೆಲ್ಲ ಏನಾಗ್ತಾರೆ, ಬ್ಯಾಬಿಲೋನಲ್ಲಿ ಎಲ್ಲರೂ ಒಂದಾಗಿದ್ದಂತಹ ಸಮಯದಲ್ಲಿ ದೇವರಿಗೆ ವಿರುದ್ಧವಾಗಿ ಇವರು ಪ್ಲಾನ್ ಮಾಡ್ತಾರೆ. ದೇವರಿಗೆ ವಿರುದ್ಧವಾಗಿ ಪ್ಲಾನ್. ಆ ಸಮಯದಲ್ಲಿ ಇವರು ದೇವರನ್ನು ಆರಾಧಿಸ್ತಾ ಇರಲಿಲ್ಲ, ದೇವರ ನಿಯಮಗಳನ್ನು ಇವರು ಅನುಸರಿಸ್ತಾ ಇರಲಿಲ್ಲ. ಹಾಗಾಗಿ ಕೋಪಗೊಂಡಂತ ದೇವರು ಎಲ್ಲ ಜನರನ್ನ ಬೇರೆ ಬೇರೆ ಮಾಡ್ತಾರೆ. ಬ್ಯಾಬಿಲೋನ್ ಅಂತ ಹೇಳಿದ್ರೆ ನೋಡಿ, ಆ ಎಲ್ಲ ಜನರನ್ನ ಬೇರ್ಪಡಿಸಿ ನೋಡಿ, ಈ ಬ್ಯಾಬಿಲೋನನ್ನ ಆಳ್ವಿಕೆ ಮಾಡ್ತಾ ಇದ್ದ ಆ ಟೈಮಲ್ಲಿ ಯಾರು ಅಂತ ಹೇಳಿದ್ರೆ ಸೈತಾನನ ಆಳ್ವಿಕೆ ಇತ್ತು. ಈಗ ಬ್ಯಾಬಿಲೋನಿಗೆ ರಾಜ ಯಾರು? ನಿಮ್ರೋದೆ. ಆದ್ರೆ ಅಧಿಕಾರ ಚಲಾಯಿಸ್ತಾ ಇದ್ದಿದ್ದು ಸೈತಾನ. ಕರೆಕ್ಟಾ? ನಿಮ್ರೋದ್, ಆದ್ರೆ ಅಧಿಕಾರ ಸೈತಾನ. ಅಧಿಕಾರ ಅಂತ ತಗೊಳ್ಳಿ, ಅದು ಅಧಿಕಾರ ಸೈತಾನನ ಅಧಿಕಾರ ಅಂತ ಹಾಕೊಂಬಿಡಿ, ಅವಾಗ ಅರ್ಥ ಆಗುತ್ತೆ. ಸೈತಾನನ ಆಡಳಿತ. ಈಗ ರಾಜ ಇಲ್ಲಿ ಜನರು ಏನ್ ಮಾಡಿದ್ರು, ಸೈತಾನನಿಗೆ ಗುಲಾಮರಾಗಿ ಹೋದ್ರು. ಸೈತಾನನ ಆಳ್ವಿಕೆ ಬಂತು. ಇಲ್ಲಿ ರಾಜ ಯಾರಾಗಿದ್ದು? ಸೈತಾನ ಅಲ್ವಾ? ಹೌದಾ? ಈಗ ಇಲ್ಲಿ ಇವ್ರೇನ್ ಮಾಡಿದ್ರು, ದೇವರ ಮಕ್ಕಳಾಗಿದ್ದವರು ಸೈತಾನನಿಗೆ ಏನಾದ್ರು ಗುಲಾಮರಾದ್ರು ಅಲ್ವಾ? ಮಕ್ಕಳು ಗುಲಾಮರ. ಈಗ ನಿಮ್ಮನೆ ಮಕ್ಕಳು ಬೇರೆ ಮನೆಗೆ ಹೋದ್ರೆ ಅವ್ರ ಮಕ್ಕಳಾಗ್ತಾರ, ಗುಲಾಮರಾಗ್ತಾರ? ಕರೆಕ್ಟಾ? ದೇವರ ಮಕ್ಕಳಾಗಿದ್ದವರು ನಿಮ್ರೋದನ ಆಳ್ವಿಕೆಯ ಮುಖಾಂತರ ಸೈತಾನನಿಗೆ ಗುಲಾಮರಾಗ್ತಾರೆ. ಅಲ್ಲಿ ದೇವರ ಆಡಳಿತ ಹೋಯ್ತು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ದೇವರು ಏನ್ ಮಾಡಿದ್ರು, ಎಲ್ಲ ಜನರನ್ನ ಬೇರ್ಪಡಿಸಿ ಅವರು ಎಲ್ಲರನ್ನ ಆ ಬ್ಯಾಬಿಲೋನಲ್ಲಿ ಆ ಒಂದು ಗೋಪುರ ಕಟ್ಟದಂತೆ ಮಾಡಿ ಆ ಒಂದು ಸ್ಥಳಕ್ಕೆ ಬ್ಯಾಬಿಲೋನ್ ಎಂದು ಹೆಸರಿಟ್ರು. ಬ್ಯಾಬಿಲೋನ್ ಅಂತ ಹೇಳಿದ್ರೆ ಅದರ ಅರ್ಥ ಬಂದು ದ ಗೇಟ್ ಆಫ್ ಗಾಡ್. ಈ ಬ್ಯಾಬಿಲೋನ್ ಎಂಬ ಈ ಪದ ಇದೆಯಲ್ಲ, ಇದು ಗ್ರೀಕ್ ಭಾಷೆಯಲ್ಲಿ ಬ್ಯಾಬಿಲೋನ್ ಅಂತ ಕರೀತಾರೆ. ಆದ್ರೆ ಇಂಗ್ಲಿಷಲ್ಲಿ ದ ಗೇಟ್ ಆಫ್ ಗಾಡ್. ದ ಗೇಟ್ ಆಫ್ ಗಾಡ್ ಅಂತ ಏನಕ್ಕೆ ಹಾಕಿದ್ರು ಅಂತ ಹೇಳಿದ್ರೆ, ಇದೊಂದು ದೇಶ ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ಗೇಟ್ ಹಾಕ್ತಾರೆ, ಇಲ್ಲೊಂದು ಗೇಟ್ ಹಾಕ್ತಾರೆ, ಇಲ್ಲೊಂದು ಗೇಟ್ ಹಾಕ್ತಾರೆ. ಇಲ್ಲಿ ಏನು ಗೇಟ್ ಹಾಕ್ತಾರೆ? ಒಳಗಡೆ ಯಾರು ಎಂಟರ್ ಮಾಡಬಾರದು, ಯಾರು ಒಳಗಡೆ ಬರಬಾರದು. ಅಂದ್ರೆ ಏನು? ಸೈತಾನ ಇಲ್ಲಿ ಒಳಗಡೆ ಬರಬಾರದು. ಬೇಕಾದ್ರೆ ನೋಡಿ, ಪ್ರಕಟಣೆ ಪುಸ್ತಕ ನೋಡಿ, ಈಗ ನೋಡಿ, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯಕ್ಕೆ ಹೋಗಿ. 13:7 ಓದಿ. ಇದಲ್ಲದೆ ದೇವಜನರ ವಿರುದ್ಧ ಯುದ್ಧ ಮಾಡಿ ಜಯಗಳಿಸುವಂತೆ ಅದಕ್ಕೆ ಅವಕಾಶವನ್ನು ಕೊಡಲಾಯಿತು. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳ ಮೇಲೆ ಅದಕ್ಕೆ ಅಧಿಕಾರವನ್ನು ನೀಡಲಾಯಿತು. ಈಗ ಅಧಿಕಾರ ಕೊಟ್ಟಿದ್ರೆ, ಅಂದ್ರೆ ಈಗ ಅಧಿಕಾರ ಬಳಸ್ಕೊಂಡ ಅವನು
11ನೇ ಅಧ್ಯಾಯದಲ್ಲಿ, ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಬಾಬಿಲೋನ್ ನಿರ್ಮಾಣ ಮಾಡಬೇಕಾದ್ರೆ ಭಾಷೆ ಬಳಸ್ಕೊಂಡ. ಹೌದು. ಬಳಸ್ಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈಗ ಏದೇನ್ ತೋಟದ ಒಳಗಡೆ ಹೋಗ್ಲಿಕ್ಕೆ ಅವನು ಯಾರನ್ನ ಬಳಸ್ಕೊಂಡ? ಹವ್ವಳನ್ನ. ಈ ಲೋಕದ ಎಲ್ಲಾ ಜನರನ್ನ ಒಟ್ಟು ಸೇರಿಸಿ ಒಂದು ಭಾಷೆಯಾಗಿ ಉಂಟು ಮಾಡಿ ಎಲ್ಲರಿಗೂ ಒಂದೇ ಭಾಷೆ ಅರ್ಥವಾಗುವ ರೀತಿಯಲ್ಲಿ ಮಾಡಿ ಅವನೇನ್ ಮಾಡ್ದ? ಆ ಭಾಷೆಯ ಮುಖಾಂತರ ದೇವರಿಗೆ ವಿರುದ್ಧವಾಗಿ ದೇವರ ಮಕ್ಕಳನ್ನ ತನಗೆ ಗುಲಾಮರನ್ನಾಗಿ ಮಾಡ್ಕೊಂಡ. ಈಗ ನಿಮ್ಮನೆ ಒಳಗಡೆ ಸೈತಾನ ಬರಬೇಕು ಅಂತ ಹೇಳಿದ್ರೆ ಒಂದು ಆಹಾರದ ರೂಪದಲ್ಲಿ ಬರ್ಬೋದು, ಅಥವಾ ಬೇರೆ ಯಾವುದೇ ಒಂದು ರೂಪದಲ್ಲಿ ಅವನು ಬರ್ಬೋದು. ಮಕ್ಕಳ ರೂಪದಲ್ಲಿ ಬರ್ಬೋದು, ಕುಡಿತದ ರೂಪದಲ್ಲಿ ಬರ್ಬೋದು, ಜಗಳದ ರೂಪದಲ್ಲಿ ಬರ್ಬೋದು, ವೈಮನಸ್ಸಿನ ರೂಪದಲ್ಲಿ ಬರ್ಬೋದು. ಯಾವ ರೀತಿ ಬೇಕಾದರೂ ಅವನು ಒಳಗಡೆ ಬರ್ಬೋದು. ದೇವರ ಮಕ್ಕಳನ್ನ ಆತನ ಗುಲಾಮನನ್ನಾಗಿ ಮಾಡ್ಕೊಳ್ಳಿಕ್ಕೆ ಬರ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು ಅವನು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಓಕೆ. ಈಗ ಬ್ಯಾಬಿಲೋನ್ ಎಲ್ಲಿದೆ? ಈಗ ಬ್ಯಾಬಿಲೋನ್ ಎಲ್ಲಿದೆ ಅಂತ ಹೇಳಿದ್ರೆ ಈಗ ಇನ್ನೂ ಒಂದು ಸ್ವಲ್ಪ ನಿಮಗೆ ಅರ್ಥ ಆಗುತ್ತೆ. ಈಗ ಬ್ಯಾಬಿಲೋನ್ ಎಲ್ಲಿದೆ? ಈಗ ಬ್ಯಾಬಿಲೋನ್ ಎಲ್ಲಿದೆ? ಯಾರಿಗಾರು ಗೊತ್ತಾ? ಯಾರಿಗಾರು ಗೊತ್ತಾ? ಇಲ್ಲ ಬ್ರದರ್. ಇರಾಕ್ ದೇಶ. ಯಾವುದು? ಇರಾಕ್. ಬಾಗ್ದಾದಿಂದ. ಓಕೆ, ಬಾಗ್ದಾದ ಬೇಡ, ಇರಾಕ್ ದೇಶ. ಈಗ ಇಸ್ರಾಯೇಲ್ ಮೇಲೆ ಯುದ್ಧ ಮಾಡ್ತಾ ಇರೋದು ಯಾರಂತ ಗೊತ್ತಾ? ಇರಾಕ್ ಬ್ರದರ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಈಗ ನಿಮ್ಗೆ? ಆಗ್ತಾ ಇದೆ ಬ್ರದರ್. ಈಗ ಇರಾಕ್ ಯಾವ್ದ್ರ ಮೇಲೆ ಯುದ್ಧ ಮಾಡ್ತಾ ಇದೆ? ಇಸ್ರಾಯೇಲ್ ಮೇಲೆ ಯುದ್ಧ ಮಾಡ್ತಾ ಇದೆ. ಓಕೆ, ಇದಿಷ್ಟಕ್ಕೆ ಇಲ್ಲಿ ಬಿಡೋಣ. ಈಗ ಈ ಸಿಂಹ, ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹುಟ್ಟು ಬರ್ತಾರೆ, ಅರಸನಾಗಿ ಹುಟ್ಟು ಬರ್ತಾರೆ. ಹೌದಾ? ಕಾರಣ ಏನು? ಕಾರಣ ಏನು? ಇಲ್ಲಿ ಕಳೆದುಕೊಂಡ ಇಲ್ಲ ಲೋಕದ ರಕ್ಷಣೆಗಾಗಿ ಈ ಜನರ ಗುಲಾಮತನ ದಿಂದ ಬಿಡಿಸಲು ಅರಸರಾಗಿ ಬಂದರು. ಹೌದಾ? ಹೌದು ಬ್ರದರ್. ಈಗ ಒಬ್ಬ ರಾಜ್ಯ ಕಟ್ಟಿ ಅವನ್ನ ಗುಲಾಮರಾಗಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇನ್ನೊಬ್ಬ ರಾಜ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಸೈನಿಕ ಹೋಗಿ ಯುದ್ಧ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ ಬ್ರದರ್. ರಾಜನೇ ಹೋಗಿ ಬಿಡುಗಡೆ ಮಾಡಿಸ್ಬೇಕು. ರಾಜನೇ ಹೋಗಿ ಬಿಡುಗಡೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ರಾಜನೇ ಹೋಗಿ ಏನ್ ಮಾಡ್ಬೇಕು? ಬಿಡುಗಡೆ ಮಾಡಬೇಕು. ಹಾಗಾಗಿ ಈಗ ಈತನನ್ನ ಏನಂತ ಕರೀತಾರೆ? ಈತನನ್ನ ಕರೀತಾರೆ? ಓಕೆ, ಇದಕ್ಕೂ ಮುಂಚಿತವಾಗಿ ಇನ್ನೊಂದು ವಾಕ್ಯ ತಿಳಿಸ್ತೀವಿ ನೋಡಿ. ಯಾಕೋಬ ತನ್ನ ಮಕ್ಕಳಿಗೆ ಭವಿಷ್ಯವಾಣಿ ತಿಳಿಸ್ತಾರೆ ನೋಡಿ. ಯಾಕೋಬನ ಭವಿಷ್ಯವಾಣಿ. ಭವಿಷ್ಯ ಅಂದ್ರೆ ಏನು? ಮುಂದೆ ನಡೆಯೋದಲ್ವಾ? ಓಕೆ, ಆದಿಕಾಂಡ 49ನೇ ಅಧ್ಯಾಯ ವಾಕ್ಯ 10 ಓದಿ. ರಾಜ್ಯಾಧಿಕಾರ ಪಡೆಯುವವನು ಬರುವ ತನಕ, ರಾಷ್ಟ್ರಗಳು ಆತನಿಗೆ ತಲೆಬಾಗುವ ತನಕ ತಪ್ಪದು ರಾಜದಂಡ ಯಹೂದನ ಕೈಯಿಂದ, ಕದಲದು ಮುದ್ರೆಗೋಲು ಅವನ ವಂಶದಿಂದ. ಪ್ರೈಸ್ ದಿ ಲಾರ್ಡ್. ಮುದ್ರೆಗೋಲು ಅಂದ್ರೆ ಏನು? ಮುದ್ರೆಗೋಲು ಸೀಲ್ ಮಾಡ್ಬಿಟ್ಟಿರುತ್ತೆ ಬ್ರದರ್. ಅದು ಮುದ್ರೆಗೋಲು ಅಂದ್ರೆ ಏನು? ಮುದ್ರೆಗೋಲು ಶೀಲ. ಒಂದು ಯಾವ್ದಾದ್ರು ಲಾಕ್ ಆಗಿರುತ್ತಲ್ಲ ಬ್ರದರ್. ಮುದ್ರೆಗೋಲು ಅದು ಮುದ್ರೆ. ಇಲ್ಲಿ ಮುದ್ರೆಗೋಲು ಅಂತ ಬಳಸ್ತಾರೆ. ರಾಜದಂಡ ಬ್ರದರ್. ಪ್ರೈಸ್ ದಿ ಲಾರ್ಡ್. ಅಧಿಕಾರ, ಪವರ್, ಅಥಾರಿಟಿ. ಈಗ ಒಬ್ಬ ಕಮಿಷನರು
ರಿಟೈರ್ಡ್ ಆಗಬೇಕಾದ್ರೆ ಅವನು ಏನು ಮಾಡ್ತಾನೆ? ಬಟ್ಟೆ ಎಲ್ಲ ಬಿಚ್ಕೊಡ್ತಾನ? ಇಲ್ಲ ಬ್ರದರ್ ಅವ್ನ್ ಸೀಲ್ ನ ಅಲ್ಲಿ ಇಟ್ಬಿಟ್ಟು ಹೋಗ್ತಾನೆ. ಸೀಲ್ ಇಟ್ಟು ಹೋಗ್ತಾನ? ಏನು ಸೀಲ್ ಇಟ್ಟು ಹೋಗ್ತಾನೆ? ಅವ್ರು ಕೊಟ್ಟಿರ್ತಾರಲ್ಲ ಬ್ರದರ್ ಒಂದು ಆಳ್ವಿಕೆಗೆ, ಅದನ್ನ. ಅದೇ ಏನು ಆಳ್ವಿಕೆ? ಅದಕ್ಕೊಂದು ಸಿಂಬಲ್ ಬೇಕಲ್ವಾ? ಅವನು ಏನು ಇಟ್ಟು ಹೋಗ್ತಾನೆ? ಯಾವಾಗಲೂ ಕಮಿಷನರ್ ಒಂದು ಕೋಲ್ ಇಟ್ಕೊಂಡಿರ್ತಾರೆ, ನೋಡಿರ್ತೀರ ಹಂಗೆ ದಂಡ ಹೌದು ಬ್ರದರ್. ಬ್ರದರ್ ಇಟ್ಕೊಂಡಿರ್ತಾರೆ. ಹೆಂಗೆ ಇಟ್ಕೊಂಡಿರ್ತಾರಾ? ನೋಡಿದ್ದೀರಾ? ನೋಡಿದ್ದೀರಾ? ಅಷ್ಟು ಒಳ್ಳೆಯವರ ನೀವು? ಏನು ನೋಡಿದಿರಷ್ಟು ಒಳ್ಳೆಯವರ? ಬ್ರದರ್ ನೋಡಿದ್ದೀವಿ. ಅವನು ಆ ಅಧಿಕಾರವನ್ನು ಕೊಡಬೇಕಾದ್ರೆ ಆ ದಂಡವನ್ನ ಅವ್ರ ಕೈ ಕೊಡ್ತಾನೆ. ಯಾರಿಗೆ? ಹೊಸ ಕಮಿಷನರ್ಗೆ. ಹೊಸ ಕಮಿಷನರ್ಗೆ ಕೊಡ್ತಾನೆ. ಹಾಗಾಗಿ ಈ ಹೊಸ ಕೋಲನ್ನ ತಗೊಳ್ಳಿಕ್ಕೆ ಇಲ್ಲಿ ಯಾರು ಬಂದ್ರು ಗೊತ್ತಾ? ಮತ್ತಾಯನು ಬರೆದ ಶುಭ ಸಂದೇಶ, ಮತ್ತಾಯನು ಬರೆದ ಶುಭ ಸಂದೇಶ 27ನೇ ಅಧ್ಯಾಯ 29ನೇ ವಾಕ್ಯ ಓದಿ. ಈಗ 27, 29. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು, ಕೈಗೆ ಒಂದು ಕೋಲನ್ನು ಕೊಟ್ಟರು. ಇದೆಯಾ? ಇದೆ ಬ್ರದರ್. ವಿಮಲಾ ಸಿಸ್ಟರ್, ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅಲ್ಲ ಸೈಲೆಂಟ್ ಆಗಿದ್ದೀರಾ? ಕೇಳಿಸ್ಕೊತಾ ಇದೀನಿ ಬ್ರದರ್. ಮತ್ತೆ ಮಾತಾಡ್ಬೇಕು ತಾನೆ. ಇದು ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ಲೋ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಇದ್ದಂತ ಮುದ್ರಗೋಲು ಇಲ್ಲಿ ಸಿಗ್ತಾ ಇದೆ. ಯೇಸು ಸ್ವಾಮಿಗೆ ಸಿಗ್ತಾ ಇದೆ. ಸಿಗ್ತಾ ಇಲ್ಲ? ಸಿಗ್ತಾ ಇದೆ ಬ್ರದರ್ ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ಇಲ್ಲಿ ಮುದ್ರೆಗೋಲನ್ನು ಪಡ್ಕೊಂಡ್ರು. ಯಾರು ಕೊಟ್ಟಿದ್ಯಾರು? ಸೈನಿಕರು. ಈ ಸೈನಿಕರು ಯಾರು? ಯಾರಿವರು? ಸೈತಾನನ ಕಡೆಯವರು. ಹೇಗೆ ಸೈತಾನನ ಕಡೆಯವರು ಅಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ವಿರುದ್ಧವಾಗಿ ಇದ್ದಂಥವರೆಲ್ಲರೂ ಸೈತಾನನ ಕಡೆಯವರು. ಹೌದಾ? ಸೈತಾನನ ಕಡೆಯವರು. ಹೌದು ಬ್ರದರ್. ಇಲ್ಲಿ ಮುದ್ರೆಗೋಲನ್ನ ಇಲ್ಲಿ ಪಡ್ಕೊಳ್ತಾರೆ. ಅದೇ ಯಾಕೋಬ ಹೇಳೋದು 49ನೇ ಅಧ್ಯಾಯದಲ್ಲಿ. ಯಾಕೋಬ ಭವಿಷ್ಯವಾಣಿ ತಿಳಿಸ್ತಾರೆ. ತನ್ನ ಮಕ್ಕಳಿಗೆ ಹಿಂಗಾಗುತ್ತೆ, ಹುಷಾರಾಗಿರಿ, ನೀವು ಹಾಗಾಗಿ ಏನು ಮಾಡಬೇಡ್ರಿ, ಪಾಪ ಮಾಡಬೇಡ್ರಿ, ತಪ್ಪು ಮಾಡಬೇಡ್ರಿ ಅಂತ ಹೇಳಿ 10ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ. ರಾಜ್ಯಾಧಿಕಾರ ಪಡೆದವನು ಬರುವ ತನಕ, ರಾಷ್ಟ್ರಗಳು ಆತನಿಗೆ ತಲೆಬಾಗುವ ತನಕ ತಪ್ಪದು ರಾಜದಂಡ ಯಹೂದನ ಕೈಯಿಂದ ಕದಲದು, ಮುದ್ರೆಗೋಲು ಅವನ ವಶದಿಂದ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬಂತ ಮುದ್ರೆಗೋಲು? ಇಲ್ಲಿ ಬಂತ ಮುದ್ರೆಗೋಲು? ಯಾರಿಗೆ ಟ್ರಾನ್ಸ್ಫರ್ ಆಯ್ತು? ರಾಜ ಮುದ್ರೆ ಅಂತ ಇದೆಯಲ್ಲಿ, ರಾಜದಂಡ. ಯೇಸು ಕ್ರಿಸ್ತರಿಗೆ ರಾಜದಂಡ ಅಂತ ಇದೆಯಾ ನೋಡಿ? ರಾಜದಂಡ 10ನೇ ವಾಕ್ಯ 49:10. ರಾಜದಂಡ. ರಾಜದಂಡ ಅಂದ್ರೆ ಏನು? ರಾಜದಂಡ ಯಾರ ಕೈಲಿರ್ಬೇಕು? ಅರಸನ ಕೈಲಿ ಅಲ್ವಾ? ರಾಜನ ಕೈಲಿ ಅಲ್ವಾ? ಕರೆಕ್ಟಾ? ಇಲ್ಲಿ ಯಹೂದರ ಅರಸ ಅಂತ ಬಂತ ಇಲ್ಲಿ ಮತ್ತಾಯನ ಬರೆದ ಶುಭ ಸಂದೇಶ 27-29 ಇದೆಯಾ? ಈಗ ದಂಡ ಕೊಡೋದಕ್ಕಿಂತ ಮುಂಚೆ ಆ ಪದ ಬಳಸ್ತಾರ, ಇಲ್ಲ ದಂಡ ಕೊಟ್ಟ ಮೇಲೆ ಬಳಸ್ತಾರ? ನೋಡಿ ಸ್ವಲ್ಪ. ಕೊಡೋದಕ್ಕಿಂತ ಮುಂಚೆ ಬಳಸ್ತಾರೆ ಬ್ರದರ್. ವಿಮಲಾ, ಲೀಮಾ ಸಿಸ್ಟರ್, ಸ್ವಲ್ಪ ನೋಡಿ, ಕರೆಕ್ಟ್ ಆಗಿ ನೋಡಿ. ದಂಡ ಕೊಟ್ಟು ಮೇಲೆ ಹೇಳೋದವರು ಯಹೂದರ ಅರಸನಿಗೆ ಜಯವಾಗಲಿ. ಹೌದಾ? ಲೀಮಾ ಸಿಸ್ಟರ್, ಕೊಟ್ಟ ಮೇಲೆ ಕೊಡೋದಕ್ಕಿಂತ ಮುಂಚೆ ಹೇಳಿದ್ರ? ಕೊಟ್ಟ ಮೇಲೆ, ಪವರ್ ಕೊಟ್ಟ ಮೇಲೆ ಜಯವಾಗಲಿ. ನೋಡಿ, ಅವರ ಸೈತಾನನ ಮಕ್ಕಳ ಬಾಯಲ್ಲಿ ರಾಜದಂಡ ಕೊಟ್ಟ ಮೇಲೆ ಅವರು ಹೇಳುವ ಮೊದಲನೆಯ ವಾಕ್ಯ ಯಹೂದರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದ್ರು. ಆದರೆ ಅದೇ ಸತ್ಯ. ಅವರ ಆಲೋಚನೆ ಪ್ರಕಾರ ಅದು ಪರಿಹಾಸ್ಯ, ಆದರೆ ಅಲ್ಲಿ ಜಯ ಹೊಂದುತ್ತಾ ಹೋಗ್ತಾರೆ. ಮತ್ತೆ ಅದೇ ಕೋಲನ್ನ ಕಿತ್ಕೊಂಡು ಅವರ ತಲೆ ಮೇಲೆ ಹೊಡಿತಾರೆ. ಯಾರ ತಲೆ ಮೇಲೆ? ಯೇಸು ಸ್ವಾಮಿ ತಲೆ ಮೇಲೆ ಹೊಡಿತಾರೆ. ಅದಕ್ಕೂ ಒಂದು ಗೂಢಾರ್ಥ ಇದೆ. ಅವ್ರ ತಲೆ ಮೇಲೆ ಹೊಡಿತಾರೆ, ಅದಕ್ಕೂ ಒಂದು ಗೂಢಾರ್ಥ ಇದೆ. ಅದನ್ನು ನಾವು ಬೇಕಾದ್ರೆ ಮುಂದಿನ ಕ್ಲಾಸ್ಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ. ಪ್ರಭು ಯೇಸು ಕ್ರಿಸ್ತರು ರಕ್ಷಣೆ ನೀಡಲಿಕ್ಕೆ ಬಂದರು. ಹೌದಾ? ಮೊದಲನೇ ಬರುವಿಕೆ. ಮೊದಲನೇ
ಬರುವಿಕೆ ಸೈತಾನನ ಗುಲಾಮತನದಿಂದ ಬಿಡಿಸಲು ಬಂದರು. ಓಕೆ, ಸೈತಾನನಿಗೆ ಹೆಂಗೆ ಗುಲಾಮರಾದ್ರು ಅವರು? ಗುಲಾಮರಾಗ್ಲಿಕ್ಕೆ ಕಾರಣ ಏನು? ದೇವರಿಗೆ ವಿರುದ್ಧವಾಗಿ ಇದ್ರು ಜನರು ಅಲ್ವಾ? ರೀಚ್ ಆಗ್ಬೇಕು ಅಂತ ಇದು ಪಡ್ತಾರಲ್ಲ ಬ್ರದರ್ ಅವರು. ದೇವರಿಗೆ ವಿರುದ್ಧವಾಗಿದ್ರು, ದೇವರನ್ನ ಆರಾಧಿಸ್ತಾ ಇರ್ಲಿಲ್ಲ, ದೇವರನ್ನ ಸ್ತುತಿ ಮಾಡ್ತಾ ಇರ್ಲಿಲ್ಲ, ದೇವರ ನಿಯಮಗಳನ್ನು ಅನುಸರಿಸ್ತಾ ಇರ್ಲಿಲ್ಲ. ಹಾಗಾಗಿ ಅವ್ರೇನಾದ್ರು ಅನುಸಾರವಾಗಿ ವಿಗ್ರಹಗಳನ್ನು ಮಾಡ್ಕೊಂಡು ಅವ್ರಿಗೆ ಬೇಕಾದಂತೆ ಅವ್ರು ಜೀವಿಸ್ತಾ ಹೋದ್ರು. ಹಾಗಾಗಿ ಅವರು ಸೈತಾನನಿಗೆ ಗುಲಾಮರಾದ್ರು. ಈಗ ಮೊದಲನೇ ಬರುವಿಕೆ ಬಂದಾಯ್ತು, ರಕ್ಷಣೆ ಕೊಟ್ಟಾಯ್ತು. ಈಗ ಎರಡನೇ ಬರುವಿಕೆ ನ್ಯಾಯ ತೀರ್ಪು. ಆಮೇನ್. ಈ ಎರಡನೇ ಬರುವಿಕೆ ಇದೆಯಲ್ಲ, ಇದು ಹೆಂಗೆ ಅಂತ ಹೇಳಿದ್ರೆ ರಕ್ಷಣೆ ಇಂದ ನ್ಯಾಯ ತೀರ್ಪು. ಈಗ ರಕ್ಷಣೆ ಮಾಡಿ ಬಿಟ್ಟೋಗಾಯ್ತು ಅಲ್ವಾ? ರಕ್ಷಣೆ ಮಾಡಿ ಬಿಟ್ಟೋಗಾಯ್ತು, ರಕ್ಷಣೆ ಎಲ್ಲ ಕೊಟ್ಟಾಗೋಯ್ತು. ಈಗ ನಾವು ಸೈತಾನನಿಗೆ ಗುಲಾಮರಲ್ಲ, ನಾವು ದೇವರ ಮಕ್ಕಳು. ಈಗ ಲೆಕ್ಕ ಕೇಳ್ತಾರೆ, ಇದು ಲೆಕ್ಕ ಕೇಳ್ತಾರೆ, ಇಲ್ಲಿ ಲೆಕ್ಕ. ಈಗ ಮೊದಲನೇ ಬರುವಿಕೆಯಲ್ಲಿ ಸೈತಾನನಿಗೆ ಗುಲಾಮರು ಹೇಗಾದ್ರು? ಜನರು ದೇವರಿಗೆ ವಿರುದ್ಧವಾಗಿ ಜೀವಿಸಿದ್ರು, ದೇವರನ್ನು ಆರಾಧಿಸಲಿಲ್ಲ, ತಮ್ಮದೇ ಆದ ದೇವರುಗಳನ್ನು ಅಂದ್ರೆ ಸೃಷ್ಟಿ ಮಾಡ್ಕೊಳ್ತಾ ಹೋದ್ರು. ಓಕೆ, ಎಲ್ಲ ಆಯಿತು, ಸೈತಾನನಿಗೆ ಗುಲಾಮರಾದರು. ಪ್ರಭು ಯೇಸು ಕ್ರಿಸ್ತರು ಬಂದರು, ಅದಕ್ಕೆ ಬಿಡುಗಡೆ ಕೊಟ್ಟರು. ಎರಡನೇ ಬರುವಿಕೆ ಮತ್ತೆ ಅದೇ ಏನು? ದೇವರಿಗೆ ವಿರುದ್ಧವಾಗಿ ನಡೆಯೋದು, ದೇವರನ್ನು ಆರಾಧಿಸೋದಿಲ್ಲ, ದೇವರ ನಿಯಮಗಳನ್ನು ಅನುಸರಿಸೋದಿಲ್ಲ, ತಮಗೆ ಬೇಕಾದ ದೇವರನ್ನ ತಮ್ಮ ಇಚ್ಛೆಗೆ ಬಂದ ಹಾಗೆ ಅವರು ನಡ್ಕೊಳ್ತಾ ಇದ್ದಾರೆ. ವ್ಯತ್ಯಾಸ ನೋಡಿ, ಮೊದಲನೇ ಬರುವಿಕೆಗೂ ಎರಡನೇ ಬರುವಿಕೆಗೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಎರಡು ಒಂದಿನೇ, ಹೌದಾ? ಎರಡು ಒಂದಿನೇ. ಆದ್ರೆ ಪರಲೋಕದ ದೃಷ್ಟಿಯಲ್ಲಿ ಮೊದಲನೇ ಬರುವಿಕೆ ಬೇರೆ ಇದೆ, ಎರಡನೇ ಬರುವಿಕೆ ಬೇರೆ ಇದೆ. ಮೊದಲನೇ ಬರುವಿಕೆ ರಕ್ಷಣೆ, ಎರಡನೇ ಬರುವಿಕೆ ನ್ಯಾಯ ತೀರ್ಪು. ಯಾಕೆ ಅಂತ ಹೇಳಿದ್ರೆ ನೋಡಿ, ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯದಲ್ಲಿ ಬ್ಯಾಬಿಲೋನಿಗೆ ದೇವರ ದಂಡನೆ ಕೊಟ್ಬಿಡ್ತಾರೆ. ಯಾರು ಕೊಡೋದು ಬೇಕಾಗಿಲ್ಲ. 18ನೇ ಅಧ್ಯಾಯ ನೋಡಿ, ಬ್ಯಾಬಿಲೋನ್ ಪಟ್ಟಣದ ಪತನ ಇದೆಯಾ? ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯದಲ್ಲಿ ಬ್ಯಾಬಿಲೋನ್ ಪಟ್ಟಣದ ಪತನ, ಸೈತಾನನಿಗೆ ಅವರೇ ದಂಡನೆ ಕೊಟ್ಬಿಡ್ತಾರೆ, ಹೌದಾ? 22ನೇ ವಾಕ್ಯ ನೋಡಿ, 22ನೇ ವಾಕ್ಯ. 12ನೇ ವಾಕ್ಯ ಏನು ಹೇಳುತ್ತೆ? 22:12 ಏನು ಹೇಳುತ್ತೆ? ನಾನು ಹೇಳುವುದನ್ನು, ಯೇಸು ಸ್ವಾಮಿ ಹೇಳುವುದನ್ನು ಕೇಳು, ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ ಕೊಡಲಾಗುವ ಪ್ರತಿಫಲವು ನನ್ನ ಕೈಯಲ್ಲಿ. ಈಗ ಸೈತಾನನಿಗೆ ಪರಲೋಕನೇ ದಂಡನೆ ಕೊಟ್ಟಾಗೋಯ್ತು. ಈಗ ನಮ್ಮ ಬಗ್ಗೆ ನ್ಯಾಯ ತೀರ್ಪು ಕೇಳ್ತಾರೆ. ಈಗ ನಾವು ಕಾರಣ ಕೊಡಂಗಿಲ್ಲ. ಅಯ್ಯೋ ನನಗೆ ಸೈತಾನ ಹಂಗ್ ಮಾಡ್ಬಿಟ್ಟ ಅದು ಕಾರಣ ನಾವು ಕೊಡಂಗೆ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಸಿಂಹ ಎಂಬ ಈ ಒಂದು ಪದಕ್ಕೆ, ಸಿಂಹ ಎಂಬ ಒಂದು ಈ ಸೂಚನೆಗೆ, ಈ ಚಿಹ್ನೆಗೆ ಅನೇಕ ಗೂಢಾರ್ಥಗಳಿದೆ. ಇನ್ನೂ ಬೇರೆ ಬೇರೆ ರೀತಿಯಾದ ಗೂಢಾರ್ಥಗಳು ಇದೆ. ಅದೆಲ್ಲ ಆ ಒಂದು ಪುಸ್ತಕಗಳು ಆ ಸಮಯಕ್ಕೆ ತಕ್ಕಂತೆ ದೇವರು ಬಳಸ್ತಾ ಹೋಗ್ತಾರೆ, ಪವಿತ್ರಾತ್ಮರು ಬಳಸ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ಈ 4 ಚಿಹ್ನೆಗಳು, ಸಿಂಹ, ಹೋರಿ, ಮನುಷ್ಯ, ಗರುಡ ಪಕ್ಷಿ, ಇದ್ರ ಬಗ್ಗೆ ನಾವಿವತ್ತು ತಿಳ್ಕೊಂಡಿದ್ದೀವಿ. ಇದೆಲ್ಲವನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಸರಿನಾ? ಆದರೆ ಬಹಳ ಎಚ್ಚರಿಕೆಯಾಗಿ ಮತ್ತೆ ಇನ್ನೊಮ್ಮೆ ಧ್ಯಾನ ಮಾಡಿ. ಅರ್ಥ ಆಯ್ತಾ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಕ್ಲಾಸ್ ಮುಗಿಸೋಣ.